ನಂಬಿಕೆ ಇದೆ. ಸರ್, ಇನ್ನೊಂದು ವಿಚಾರ, ಪದೇ ಪದೇ ಈಗ ಕಾಂಗ್ರೆಸ್ ಪ್ರಮುಖರು ಹೋದಲ್ಲೆಲ್ಲ ಪ್ರಚಾರದ ವೇಳೆಯಲ್ಲಿ ಈ ರೇವಣ್ಣ ಅವ್ರ ಕೇಸನ್ನ ಉಲ್ಲೇಖ ಮಾಡಿ ಮೋದಿ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರ್ಬೋದು. ಯಾಕೆ ಅವರಲ್ಲಿ ಮಾತಾಡಲಿಕ್ಕೆ ಏನು ಇಶ್ಯೂ ಇಲ್ಲಣ್ಣ. ಇದು ಎಲ್ಲರಿಗೂ ಗೊತ್ತು, ಮಿತ್ರರು ನಿಮಗೆ ಗೊತ್ತು, ಜನಕ್ಕೆ ಗೊತ್ತು. ಈ ಇಶ್ಯೂದಲ್ಲಿ ಏನು ಡಿಸ್ಕಷನ್ ಆಗ್ತದೆ ಅದು ಗೊತ್ತು. ಈ ಎಲೆಕ್ಷನ್ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ, ಇದರಲ್ಲಿ ವೋಟರ್ಸ್ ಮೈಂಡ್ನಲ್ಲಿ ಏನು ನರೇಟಿವ್ ಇದೆ, ಇದೆಲ್ಲ ಕೂಡ ನಮಗೆ ಗೊತ್ತು. ಸೊ ಕಾಂಗ್ರೆಸ್ ಅವರು ಒಂದು ಲೂಸಿಂಗ್ ಕೇಸ್ನಲ್ಲಿ ಇದ್ದಾರೆ. ನಿನ್ನೆ ನಮ್ಮ ಪ್ರಧಾನಮಂತ್ರಿ ಸಾಹೇಬರು ನಿನ್ನೆ ಬೆಂಗಾಲದಲ್ಲಿ ಕೂಡ ಹೇಳಿದರು, ಈ ಬಾರಿ ಕಾಂಗ್ರೆಸ್ ಅವರು ಬಿಲೋ 50 ಬರ್ತಾರೆ. ಒಂದೊಂದು ಎಲೆಕ್ಷನಲ್ಲಿ ಕೂಡ ಕಾಂಗ್ರೆಸ್ ನಾವು ನೋಡಿಕೊಂಡು ಬರ್ತಾ ಇದ್ದೀವಿ. ಒಂದೊಂದು ಎಲೆಕ್ಷನ್ನಲ್ಲಿ ಕೂಡ ಅವರು ಎಷ್ಟು ಗೆದ್ಕೊಂಡು ಬರ್ತಾರೆ, ಕಡಿಮೆ ಆಯ್ಕೊಂಡು ಬರ್ತಾರೆ. ಈ ಬಾರಿ ಬಿಲೋ 50. ತಾವೇ ನೋಡಿ ಅಣ್ಣ, 2004 ಕಾಂಗ್ರೆಸ್ 417 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದರು, 2009 440 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದರು, 2014ದಲ್ಲಿ 461 ಕಂಟೆಸ್ಟ್ ಮಾಡಿದರು, 2019 421 ಕಂಟೆಸ್ಟ್ ಮಾಡಿದರು. ಇಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕಂಟೆಸ್ಟ್ ಮಾಡಿದರು. ಈ ಬಾರಿ ಬಿಲೋ 300, ಅರ್ಧ ಕ್ಷೇತ್ರದಲ್ಲಿ ಕೂಡ ಕಂಟೆಸ್ಟ್ ಮಾಡಲಿಕ್ಕೆ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗ್ತಾ ಇಲ್ಲ, ಕ್ಯಾಂಡಿಡೇಟ್ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ನಿನ್ನೆ ನಾವು ನೋಡಿದ್ದೀವಿ, ರೇಬರೇಲಿಯಲ್ಲಿ ಲಾಸ್ಟ್ ಡೇ ಆಫ್ ನಾಮಿನೇಷನ್, ಲಾಸ್ಟ್ ಅವರ್ದಲ್ಲಿ ಹೋಗಿ ನಾಮಿನೇಷನ್ ಮಾಡಿಕೊಂಡು ಬಂದಿದ್ದರು. ಇದಕ್ಕೆ ಮುಂಚೆ 3 ಬಾರಿ ಅಮೇಥಿದಲ್ಲಿ ಗೆದ್ದಿದ್ರು, ಅಲ್ಲಿ ಕೂಡ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಸೊ ಇದೆಲ್ಲ ಕೂಡ ಜನಕ್ಕೊಂದು ಕ್ಲಿಯರ್ ಪಿಕ್ಚರ್ ತೋರಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ನಾವು ಎಲೆಕ್ಷನ್ ಅದು ಪಾರ್ಟ್ ಟೈಮ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀವಿ, ಏದೋ ಎಲೆಕ್ಷನಲ್ಲಿ ಮಾತಾಡಬೇಕು ಮಾತಾಡ್ತಾ ಇದ್ದೀವಿ. ನಾವು ಭಾಳ ಸೀರಿಯಸ್ ಕಂಟೆಂಟರ್ ಈ ಎಲೆಕ್ಷನಲ್ಲಿ ಇಲ್ಲ. ಇಂಡಿಯಾ ಅಲಯನ್ಸ್ ಸ್ಪೆಷಲಿ ಕಾಂಗ್ರೆಸ್ ಅವರು ಒಂದೊಂದು ಫೇಸ್ನಲ್ಲಿ ಕೂಡ ತಿಳಿಸ್ತಾ ಇದ್ದಾರೆ. ಅವ್ರು ಮಾತಾಡ್ಲಿಕ್ಕೆ ಬೇರೆ ವಿಷಯ ಇಲ್ಲ, ಅದಕ್ಕೆ ಇಶ್ಯೂ ತಗೊಂಡು ಮಾತಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇದು SIT ಏನಿದೆ, ಅಲ್ಲಿರುವ ಆಫೀಸರ್ಸ್ ಏನಿದ್ದಾರೆ ಅವರು ಕೆಲಸ ಮಾಡಬೇಕು. ಅದು ಯಾರು ಅಡ್ಡಪಡಿಸ್ತಾ ಇದ್ದಾರಾ, ಯಾರು ಕೆಲಸ ಮಾಡಬಾರ್ದು ಅಂತ ಹೇಳಿದಾರಾ, ಇಲ್ಲ ಯಾರು SIT ವಿರುದ್ಧ ಮಾತಾಡಿದಾರಾ, ಇಲ್ಲ ಯಾರೂ ಕೂಡ ಇದು ತಪ್ಪು ಸರಿ ಮಾತಾಡಿದ್ದಾರೆ, ಎಲ್ಲ SIT ಪಕ್ಕ ಬಿಟ್ಟಿದ್ದಾರೆ. SIT ಎಷ್ಟು ಬೇಗ ಕೆಲಸ ಮಾಡಿ ತೋರಿಸ್ಬೇಕು. ಅಮಿತ್ ಶಾಜಿ ಸಾಹೇಬರು ಹೇಳಿದರು ನಿನ್ನೆ ಚಿಕ್ಕೋಡಿಯಲ್ಲಿ. ಅಮಿತ್ ಶಾಜಿ ಸಾಹೇಬರವರು ರ್ಯಾಲಿದಲ್ಲಿ ಕೂಡ ಮಾಧ್ಯಮದಲ್ಲಿ ಅದು ಕೂಡ ಕವರ್ ಮಾಡಿದ್ದಾರೆ. ದೊಡ್ಡ ಒಂದು ಇದರಲ್ಲಿ ಏನು ಹೇಳಿದರು ಅವರು, ಇದು ಸೆಟ್ಟಿಂಗ್ ಪಾಲಿಟಿಕ್ಸ್ ಥರ ಇದೆ. ಅಮಿತ್ ಶಾಜಿ ಸಾಹೇಬರು ಭಾಳ ಕ್ಲಿಯರಾಗಿ ಹೇಳಿದರು, ನೀವು ಯಾವಾಗಲೂ ಸುಮೋಟೋ ಕೇಸ್ ಮಾಡಬೇಕಾಯಿತು, ನೀವು ಯಾಕೆ ಮಾಡಿಲ್ಲ? ಆಮೇಲೆ ನೀವು ಏನು ಕೆಲಸ ಮಾಡಿಲ್ಲ. ಇವತ್ತು ಫೇಸ್ 1 ಎಲೆಕ್ಷನ್ ಆದಮೇಲೆ ನೀವು ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ. ಅದು ಭಾಳ ಕ್ಲಿಯರಾಗಿ ಸ್ಪಷ್ಟವಾಗಿ ಅಮಿತ್ ಶಾಜಿ ಸಾಹೇಬರು ಹೇಳಿದರು. ಇದು ಸೆಟ್ಟಿಂಗ್ ಪಾಲಿಟಿಕ್ಸ್ ಥರ ನೀವು ಮಾಡಿಕೊಂಡು ಇವತ್ತು ತಾವು ಇದೊಂದು ಇಶ್ಯೂ ಆಗಿ ಎಲೆಕ್ಷನ್ ತಗೊಂಡು ಬರ್ತಾ ಇದ್ದೀರಾ ಅನ್ನೋದು ಭಾಳ ತಪ್ಪು. ಅದಕ್ಕೆ ಬರ್ತಾ ಇದ್ದೀನಿ ಅದು ಭಾಳ ತಪ್ಪು. ಈ ಥರ ಒಂದು ಅಫೆನ್ಸು, ಈ ಥರ ಒಂದು ಘಟನೆ ಆಗುವಾಗ ಅದು ಭಾಳ ಗಂಭೀರವಾಗಿ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪು ಮಾಡಿದಾರೋ ಕ್ರಮ ಕೈಗೊಳ್ಬೇಕು. ಅದರಲ್ಲಿ ಯಾವುದೇ ಒಂದು ಇದಿಲ್ಲ. ಇದೇ 2019 ಅಲಯನ್ಸ್ನಲ್ಲಿ ಇವರಿದ್ದರು, ಇವತ್ತು ಅಲಯನ್ಸ್ನಲ್ಲಿ ಇಲ್ಲ. ಉಲ್ಟಾ ಪುಲ್ಟಾ ಮಾತಾಡ್ತಾ ಇದ್ದಾರೆ. ಇದು ಜನ ಎಲ್ಲ ನೋಡ್ತಾ ಇದ್ದಾರೆ. ಈ ಎಲೆಕ್ಷನಲ್ಲಿ ಏನು ಕರ್ನಾಟಕ ಡೆವಲಪ್ಮೆಂಟ್, ತಮಿಳ್ನಾಡು ಡೆವಲಪ್ಮೆಂಟ್, ಇಂಡಿಯಾ ಡೆವಲಪ್ಮೆಂಟ್, ಇದೇ ಈ ಎಲೆಕ್ಷನ್ ಅಲ್ವಣ್ಣ. ಈ ಎಲೆಕ್ಷನಲ್ಲಿ ಜನ ಅದೇ ನೋಡ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಯಾರು? ಇವರು ಎಷ್ಟೋ ಕಾಂಗ್ರೆಸ್ ಮಾತಾಡಲಿ, ಎಷ್ಟೋ ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ ಕೊಡಲಿ, ಜನ ಹೇಳುವುದು ಪ್ರೈಮ್ ಮಿನಿಸ್ಟರ್ ಯಾರು, ಯಾರಿಗೆ ನಾನು ಓಟ್ ಹಾಕಬೇಕು, ನನ್ನ ಓಟ್ ಯಾರಿಗೆ ಹೋಗ್ತದೆ, ಆ ಮನುಷ್ಯ ಯಾರು, ಇದು ಗೊತ್ತಿಲ್ಲದೆ ಕಾಂಗ್ರೆಸ್ ಅವರು 2 ಫೇಸ್ ಮಾಡಿ ನಾಡಿದ್ದು 3ನೇ ಫೇಸು ಮಾಡ್ತಾ ಇದ್ದಾರೆ. ಇನ್ನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರನ್ನು ಇಂಡಿಯಾ ಅಲಯನ್ಸ್ ಹೇಳಿದಾರಣ್ಣ? ಹೇಳಿ ಸರ್.